ಓಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಬುಜ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ. ಎಲ್ಲಿ ಬಂತು? ಜೈಮಿನಿ ಅದೆಲ್ಲ ಮುಗೀತು. ಈಗ ಇಲ್ಲಿ ಬಂತು, ಏನು ಬಂತು? ಅಭಾವಂ ಜೈಮಿನಿ ವಿಕಲ್ಪಾಂನಾನ ಅದೆಲ್ಲ ಆಗಿತ್ತಲ್ಲ. ಅತಯೇವ ಚ ಅನನ್ಯಾಧಿಪತಿ. ಅನನ್ಯಾಧಿಪತಿ ಅಂದರೆ ಬೇರೆ ಅಧಿಪತಿಗಳಿಲ್ಲದವನಾಗಿ ಮುಕ್ತನಿರ್ತಾನೆ. ಮುಕ್ತನು ಬೇರೆ ಅಧಿಪತಿಗಳಿಲ್ಲದಂತೆ ಇರ್ತಾನೆ. ಅಂದರೆ ಅಧಿಪತಿಗಳಿರ್ತಾರೆ, ಬೇರೆ ಅಧಿಪತಿಗಳಿರೋದಿಲ್ಲ. ಬೇರೆ ಅಧಿಪತಿಗಳು ಅಂದರೆ ಯಾರು? ಅನ್ವಾಂಟೆಡ್ ಅಧಿಕಾರಿಗಳಿರೋದಿಲ್ಲ. ಇದು ಅದು ನೋಡಿ ಎಷ್ಟು ಚೆನ್ನಾಗಿದೆ. ಅದು ಅಧಿಪತಿಗಳೇ ಇಲ್ಲ ಅಂತ ಅರ್ಥ ಬರೋದಿಲ್ಲ. ಅದಕ್ಕೆ ಅನ್ಯ ಅಧಿಪತಿಗಳಿಲ್ಲ ಅಂತ ಆಯ್ತೇ ಹೊರತು ಅಧಿಪತಿಗಳಿಲ್ಲ ಅಂತ ಆಗಲಿಲ್ಲ. ಊರೇನು ಅಂದರೆ ಅಧಿಪತಿ ಒಪ್ಕೊಂಡ ತಕ್ಷಣ ತಾರತಮ್ಯ ಎಲ್ಲ ಬಂತು, ಭೇದ ತಾರತಮ್ಯ ಎಲ್ಲ ಬಂದುಬಿಡುತ್ತೆ. ಅದಕ್ಕೆ ಅವ್ರೇನು ಮಾಡ್ತಾರೆ? ಅನ್ಯಾನ್ಯ ಅಧಿಪತಿ ಅಂದರೆ ಪತಿ ಇಲ್ಲ ಅಂತಲೇ ಅರ್ಥ ಮಾಡ್ತಾರೆ. ಅವಾಗೇನು ದೋಷ ಹೇಳಬೇಕು? ಪತಿ ಪತಿನೇ ಇಲ್ಲ ಅಂದರೆ ಅಧಿಪತಿನೇ ಇಲ್ಲ ಅಂತ ಹೇಳೋದಾದರೆ ಏನಾಗತ್ತಾಗ? ಅಧಿಪತಿ ಇಲ್ಲ ಅಂತ ಹೇಳಬೇಕಂತ ತಿಳ್ಕೊಬೋಣ. ವೇದವ್ಯಾಸರ ಉದ್ದೇಶ ಮೋಕ್ಷ ಅಧಿಪತಿಗಳೇ ಇಲ್ಲ ಅಂತ ಹೇಳೋದಾಗಿದ್ದಿದ್ರೆ ಅದೇನು ಹೇಳಬೇಕಾಗಿತ್ತು? ಅವರು ಅಪತಿ ಅಂದರೆ ಸಾಕಾಗಿತ್ತು. ಅಪತಿ ಅಷ್ಟೇ, ಅನನ್ಯಾಧಿಪತಿ ಬೇಕೇ ಇಲ್ಲ. ಯಾಕೆ? ಸೂತ್ರದಲ್ಲಿ ಯಾವಾಗ ಏನು ಉಪಯೋಗಿಸ್ಬೇಕು? ಅಲ್ಪಾಕ್ಷರ ಇರಬೇಕು. ಅಪತಿಯನ್ನು ಅರ್ಥ ಇಟ್ಕೊಂಡ್ರು ಇದು ಉಪಯೋಗಿಸಿದ್ರೆ ಸೂತ್ರ ಸರಿ ಇಲ್ಲ ಅಂತ ಆಗುತ್ತೆ. ಸೂತ್ರನ ಕಾಮೆಂಟ್ ಮಾಡಾಗಿಲ್ಲ. ಯಾಕೆ? ಪ್ರೂವ್ ಅನ್ನೋದು ಏನಂತ ಪರ್ಫೆಕ್ಟ್ ಅಂತ ಪ್ರೂವ್ ಆಗಿಬಿಟ್ಟಿದೆ. ದೇರ್ ಫೋರ್ ಇದು ಉಪಯೋಗಿಸಿದ್ದಾರೆ, ಏನೋ ಅರ್ಥ ಇದೆ. ಅನ್ಯ ಅಧಿಪತಿಗಳಿಲ್ಲ, ಅಧಿಪತಿಗಳಿದ್ದಾರೆ, ಅನ್ವಾಂಟೆಡ್ ಅಧಿಪತಿಗಳಿಲ್ಲ ಅಂತ ಅರ್ಥ ಬರಬೇಕು ಅದಕ್ಕೆ. ಅದಕ್ಕೋಸ್ಕರ ಹಾಗಿಟ್ಟಿದ್ದಾರೆ. ಇದೆಲ್ಲ ಯೋಚನೆ ಮಾಡಿದರೆ ಇದೆಲ್ಲ ನೋಡಿ, ಬ್ರಹ್ಮಸೂತ್ರದಲ್ಲಿ ವಾಕ್ಯಾರ್ಥ ಎಲ್ಲ ಮಾಡ್ತಾರೆ. ಅದರಲ್ಲಿ ಸಾಮಾನ್ಯವಾಗಿ ಯಾವುದನ್ನು ಆರಿಸ್ಕೋತಾರೆ? ಡಿಫಿಕಲ್ಟ್ ಇರೋದು ಆರಿಸ್ಕೋತಾರೆ, ತಪ್ಪಲ್ಲ ಆರಿಸ್ಕೊಳ್ಳೋದು. ಬಟ್ ಜನಸಾಮಾನ್ಯರ ಗೊತ್ತ ಉಪಯೋಗ ಬರಲ್ಲ. ಜನಸಾಮಾನ್ಯರಿಂದ ಯಾವ್ದು ಆರಿಸ್ಕೋಬೇಕು? ಇದನ್ನೇ ಆರಿಸ್ಕೋಬೇಕು. ಅವರೇ ಬಂದಿರ್ತಾರೆ ಅಂತ ತಿಳ್ಕೊಂಡು ಎಷ್ಟು ಸುಲಭವಾಗಿ ಅವ್ರಿಗೆ ಪದಿ ಇದ್ದದ್ದು ಹೋಗ್ತಾರೆ. ಜನಕ್ಕೆ ಅರ್ಥ ಆಗಿಬಿಡುತ್ತೆ. ಗೊತ್ತಾ? ಜನಕ್ಕೆ ಅರ್ಥ ಆಗಿ ಆರಿಸ್ಕೊಂಡ್ಬಿಡ್ತಾರೆ. ಆದ್ದರಿಂದ ಇವರು ಬಹುಶಃ ವೇದಾಂತ ಅರ್ಥನೇ ಆಗಲ್ಲ ಅಂತ ಅರ್ಥ ತಿಳ್ಕೊಳಕ್ಕೆ ಹೋಗ್ಬಿಡ್ತಾರೆ. ಎಕ್ಸ್ಟ್ರೀಮ್ ಹೋಗಿಬಿಡ್ತಾರೆ. ನಾವು ಅರ್ಥ ಆಗದೆ ತಿಳಿದ್ರೆ ವೇದಾಂತ ನಮಗೆ ಅರ್ಥ ಆಗಲ್ಲ ಬಿಟ್ಬಿಡಿ. ಅಲ್ಲ, ಅರ್ಥ ಆಗದೆ ಇರೋ ಭಾಗ ಕಡಿಮೆ. ಆ್ಯಕ್ಚುಲಿ ಅರ್ಥ ಆಗೋ ಭಾಗನೇ ಜಾಸ್ತಿ ಇರೋದು. ಆ ಭಾಗ ಆರಿಸ್ಕೊಂಡ್ಬಿಟ್ರೆ ಅವರು ಕೂಡ ಭಾಳ ಸುಲಭ ಸೋಲಿಸೋದು ಅವ್ರನ್ನ. ನೋಡೋದು ಎಲ್ಲರೂ ಏನು ಮಾತಾಡಲಿಕ್ಕೆ ಬಿಡೋದಿಲ್ಲ. ಅದ್ಯಾಕಾಗತ್ತೆ ಅಂತ ಕೇಳ್ತಾರೆ. ಈ ಬೇರೆ ಟರ್ಮ್ ಉಪಯೋಗಿಸ್ಬಿಡ್ತಾರಲ್ಲ, ಏನೋ ಅವ್ರು ಹೇಳ್ತೀವಿ, ಇವರು ಪಾಪ ಜೋರಾಗಿ ಇವ್ರ ವಿರುದ್ಧ ಸರಿ ಇದ್ರು ಇರ್ಬೋದು ಅನ್ಕೊಂಡ್ಬಿಡ್ತಾರೆ. ಕೂಗೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನೋಡಪ್ಪ, ಅಪತಿ ಅನನ್ಯಾಧಿಪತಿ. ಸೂತ್ರದ ಅಭಿಪ್ರಾಯ ನೀವು ಹೇಳ್ತಾ ಇರೋದು ಪತಿಗಳೇ ಇಲ್ಲ ಅಂತೇಳಿ. ಅಷ್ಟು ಉದ್ದೇಶ ಅಪತಿ ಅಂತಲೇ ಹೇಳ್ಬೋದಾಗಿತ್ತಲ್ಲ, ಇಷ್ಟ್ಯಾಕೆ ಹೇಳ್ಬೇಕು? ಇಲ್ಲ, ಕಾವ್ಯದಲ್ಲಿ ಯಾವಾಗ ಏನು ಮಾಡ್ತಾರೆ ಗೊತ್ತಾ? ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ ಕಾವ್ಯದಲ್ಲಿ. ದೊಡ್ಡದಾಗಿ ಹೇಳಿದಷ್ಟು ಒಳ್ಳೆ ಕಾವ್ಯ ಅಂತ ಹೆಸರು. ಸಿಂಪಲ್ಲಾಗಿ ಹೇಳಬಾರ್ದು ಕಾವ್ಯದಲ್ಲಿ, ಸ್ವಲ್ಪ ಕಷ್ಟವಾಗಿ ಹಾಗೆ ಹೇಳಬೇಕು. ಅವಾಗ ಏನಾಗುತ್ತೆ? ಒಳ್ಳೆ ಕವಿ ಅಂತ ಕರೀತಾರೆ. ಆದರೆ ಶಾಸ್ತ್ರದಲ್ಲಿ ಹಾಗಲ್ಲ. ಏನು ಮಾಡಬೇಕು? ಯಾವಾಗಲೂ ಮಿನಿಮಮ್ ಹೇಳಬೇಕು ಹೊರತು ಹೆಚ್ಚು ಹೇಳಬಾರ್ದು. ಆದ್ದರಿಂದ ಅಪತಿ ಅಂತ ಹೇಳಿಲ್ಲ, ಅನನ್ಯ ಅಧಿಪತಿ ಏನೋ ಒಂದು ಕಾರಣ ಇದೆ. ಏನು ಕಾರಣ ಅಂದರೆ ಅಧಿಪತಿಗಳಿದ್ದಾರೆ, ಅನ್ವಾಂಟೆಡ್ ಅನ್ಯ ಅಧಿಪತಿಗಳಿಲ್ಲ ಅಂತ ಅರ್ಥ ಬರಬೇಕು. ಸರಿ ಹೋಯ್ತಾಗ ಅದು ಮಿನಿಮಮ್ ಆಗ. ಇದರ ಆಗ್ತಿರಲಿಲ್ಲ. ಇದೆಲ್ಲ ಅನುವ್ಯಾಖ್ಯಾನ ಇಲ್ಲ. ಬ್ರಹ್ಮಸೂತ್ರ ಇಷ್ಟೇ ಬರೆಯೋದು. ಅನುವ್ಯಾಖ್ಯಾನದ ಎಲ್ಲ ಎಕ್ಸ್ಪ್ಲೇಷನ್ ಸಿಗುತ್ತೆ. ಇದಿಷ್ಟೇ ಓದ್ದವರಿಗೆ ಎಷ್ಟೋ ವಿಷಯದಲ್ಲಿ ಸ್ಪಷ್ಟೀಕರಣ ಬೇಕು ಅನಿಸುತ್ತೆ. ಅದಕ್ಕೆ ಆಚಾರ್ಯ ಸ್ಪಷ್ಟತ ಅರ್ಥತ ಅದಕ್ಕೋಸ್ಕರ ಬರೆದಿದ್ದೇವೆ ಅನುವ್ಯಾಖ್ಯಾನ ಅಂತ ಬರೋದು. ತ್ರಿಗೋಬಿಡತ್ತಾಚಾರ್ಯ ಕೇಳಿಕೊಂಡ್ರು ಬರೋದು. ಏನಾಗಿರ್ತಾರೆ? ಸೀನಿಯರ್ಸ್ ಅಲ್ಲ, ಮುಂದೆ ಹಿಂದೂರು ಬಿಟ್ಬಿಡಿ, ಈಗಿನವರೇ ಸೀನಿಯರ್ ಇದ್ದಾರೆ. ಈಗ ಒಂದೇ ಬ್ಯಾಚಲ್ಲೇ ಇದ್ದಾರಪ್ಪ. ಸ್ವಾಮಿಗಳೇ ದೊಡ್ಡವರೆಲ್ಲ ಇದ್ದಾರೆ, ಈಗಲೇ ಸೀನಿಯರ್ ಅವರು. ಈ ಹಿಂದಿನ ಸ್ವಾಮಿಗಳು ಬರೋಕ್ಕಾಗಿಲ್ಲ. ಅದಕ್ಕೆ ಈ ಸ್ವಾಮಿಗಳೇ ಏನಾಗಿದ್ದಾರೆ? ಆಶ್ರಮ ಅಂದರೆ ಸಾಕು, ಗೊತ್ತಾಯ್ತಾ? ನಾವು ಸುಪೀರಿಯರೇ ಬಿಡೋದವರಿಗಿಂತ, ಹೌದಲ್ಲ? ಸೊ ಪ್ರತಿ ಬ್ಯಾಚಲ್ಲೂ ಅಧಿಪತಿಗಳಿದ್ದಾರೆ. ಅಂಥ ಬ್ಯಾಚ್ ಇನ್ಫೈನೈಟ್ ಆಗೋಗ್ಬಿಟ್ಟಿದೆ ಆಗಲೇ. ಅರ್ಥ ಆಯ್ತಾ? ಆಯಾ ಬ್ಯಾಚ್ಗೆ ಅವರೇ ಅಧಿಪತಿಗಳಿರ್ತಾರೆ. ಅದು ಅಧಿಪತಿ ಇಲ್ಲ ಅಂತ ಹೇಗೆ ಹೇಳ್ತೀರಿ? ಹಾಗಿದ್ದರೆ ಈಗ ಇಲ್ಲ ಮುಕ್ತಾನ ಪರಮಾಗತಿ ಯಾಕೆ ಹೇಳ್ತೀವಿ? ಬಹುವಚನ ಹೇಳಿದ್ದಾರಲ್ಲ ಆಗಲೇ. ಮುಕ್ತರಿಗೆ ಪರಮಾಗತಿ ಅಲ್ಟಿಮೇಟ್ ಅಧಿಪತಿ ಅಂದರೆ ಅಧಿಪತಿಗಳಿದ್ದಾರೆ. ಪರಮಾಧಿಪತಿ ಪರಮಾತ್ಮ ಎಲ್ಲರೂ ಬಂತಾಗ. ದೇವರಂತೂ ಒಪ್ಪಕ ನೀವೀಗ ದೇವರ ಸಮ, ಉಳಿದ್ರೆ ತಾರತಮ್ಯ ಇದೆಲ್ಲ ಹೇಳಿಬಿಟ್ರೆ ಮುಕ್ತಿ ಪರ್ಪಸ್ಸೇ ಸರ್ವಾಗೋದಿಲ್ಲ. ಮುಕ್ತಿ ಅರ್ಥ ಅದಲ್ಲ. ಫಸ್ಟ್ ಆಫ್ ಆಲ್ ಸಾಮ್ಯ ತಗೊಳ್ಳೋದಕ್ಕೂ ಮುಕ್ತಿ ಅಂತ ಯಾರೂ ಕರೆಯೋದಿಲ್ಲ, ಗೊತ್ತಾಯ್ತಾ? ಆಮೇಲೆ ಇನ್ನೊಬ್ರಿಲ್ಲ ಅಂತ ಮಾಡೋದಕ್ಕೂ ಮುಕ್ತಿ ಅಂತ ಕರೆಯೋದಿಲ್ಲ. ಮುಕ್ತಿ ಅಂದರೆ ಏನು? ತನ್ನ ಸ್ವರೂಪ ಅಭಿವ್ಯಕ್ತ ಆಗೋದು ಅಷ್ಟೇ. ಮತ್ತು ಮಾವಿನ ಗಿಡ ಬೆಳೆಸೋದ್ರೆ ಉಳಿದುಗಳ ಕತ್ತರಿಸ್ಬೇಕು ಅಂತಲ್ಲ.
ಮಾವಿನ ಗಿಡ ಬೀಜ ಹೋಗಿ ಮರ ಆಗಿಬಿಟ್ರೆ ಆಗುತ್ತೆ, ಅದು ಕಲ್ಟಿವೇಷನ್ ಅಷ್ಟೇ. ಹುಡುಗರ ನಾಶ ಮಾಡೋದಲ್ಲ, ಉಳಿದವ್ರನ್ನ ನಾಶ ಮಾಡೋದು ಸಂಸಾರ ಅಲ್ಲ, ತಾನು ಪ್ರಗತಿಗೆ ಪಡೆಯೋದಷ್ಟೇ. ತಾನು ಬೆಳೀತಾ ಹೋದರೆ ಏನಾಗ್ತಾರೆ, ಗುರಿ ಬಿಟ್ಟುಬಿಡ್ತಾರೆ ಅಷ್ಟೇ. ಯಾರು ಹೋದಂತೆ ತಡ್ಕೊಳ್ಳೋದು ಜಾಣ್ತಾನಲ್ಲ, ಇವನು ಹೋಗಲ್ಲ ಯಾರು ಹೋಗಲ್ಲ, ತನ್ನಿಷ್ಟ ತಾನು ಹೋಗ್ತಿರ್ಬೇಕು. ಮತ್ತೆ ಅವ್ರು ಭಾರಿ ದೊಡ್ಡ ಮನುಷ್ಯ ಅಂತ ಅಹಂಕಾರ ತೋರಿಸ್ಬಾರ್ದು. ಉದಾಹರಣೆಗೆ ಅಲ್ಲಿ ಇದು ಕೊಟ್ಟಿದ್ದಾರೆ, ಈಗ ಸಿಗ್ನಲ್ ಕೊಟ್ಟಿದ್ದಾರೆ, ಭಾರಿ ದೊಡ್ಡ ಸಿಕ್ಕ ಅಲ್ಲಿಗೆ ಹೋಗ್ಬಿಡ್ತಾರೆ, ಬರೀಗೆ ಹೋದ್ರೆ ಬದಲು ಅಲ್ಲಿಗೆ ಹೋಗ್ಬಿಡ್ತಾರೆ. ಹಾಗೂ ಸ್ವಲ್ಪ ಕಾದ್ರೆ ಸಾಕು, ಮುಂದೆ ಯಾರೋ ಹೋಗ್ತಿರ್ತಾರೆ ಸಾಮಾನ್ಯ. ಯಾವ ಸೈಕಲ್ ಮುಂದೆ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಸಿಟ್ಟು ನಮಗೆ, ಆ ಸೈಕಲ್ ಇಂದು ಇಂಪೋರ್ಟೆಂಟ್ ಕಾರ್ ಬಂದು ಅಲ್ಲಿ ನಿಂತ್ಕೊತಾನೆ, ಅವನೀಗ ಒಂದು ಕೈ ನೋಡೇ ಬಿಡ್ತೀರಿ ಅಂತ ಬಂದು ಹೋದರೆ ಅವ್ರು ಎರಡು ಕೈ ನೋಡ್ತಾರೆ, ಒಂದು ಕೈ ಎಲ್ಲ ಸ್ವಲ್ಪ ಕರ್ಕೋಬೇಕಾಗ. ಆಮೇಲೆ ಸರಳ ತೊಟ್ಬಿಡು, ಅವ್ರು ಇಲ್ಲೇ ಇರ್ತಾರೆ ಅಷ್ಟೊತ್ತಿಗೆ, ಅವ್ರು ಹೋಗಿ ಟಾಟಾ ಮಾಡಿ ಹೋಗ್ಬಿಡೋದು ಆ ಕಡೆ. ಆ ಕಾಲ ಬಂದಾಗ ಅದಕ್ಕೆ ಫ್ಯೂಚರ್ ಏನು ಮಾಡ್ತಾರೆ, ಈಗ ಕಾಯ್ಬೇಕೀಗ. ಇಷ್ಟೆಲ್ಲ ಮಾಡ್ತಿದ್ದಾರೆ, ಇದು ಅಲ್ಲ, ಯುದ್ಧದಲ್ಲಿ ಹೊಡಿಬೇಕು ನಾಳೆ. ಕಾಯ್ತು ಅಲ್ಲಿ ಹೊಡೆದ್ರು, ಆಗ ಹೊಡಿಲ್ಲ. ಇವ್ರೇನು ಮಾಡಿದ್ರು, ಜೂತ ನೀರಿಗೆ ಕಿತ್ಕೊಳ್ಳೋಕೆ ಹೋದ್ರು, ಎಲ್ಲ ಕಳ್ಕೊಂಡ್ಬಿಟ್ರು. ಜಸ್ಟ್ ವೇಟ್ ಅಂತ ಹೇಳಿದ್ರು. ಕೂತವನು ಹೊಸಬ್ರಿಗೆ ಗೊತ್ತಿರೋದಿಲ್ಲ, ಅರ್ಜೆಂಟ್ ಇದೆ ಹೋಗಿ ಅಲ್ಲಿ ನಿಲ್ಲಿಸ್ಬೇಡ ಅಂತ ಹೇಳ್ತಾರೆ. ಅವ್ರು ಸುಮ್ಮನೆ ಇರ್ತಾರೆ, ಮತ್ತೆ ಕೇಳಿದ್ರೆ ಬೈದು ಬಿಡ್ತಾರೆ, ಸುಮ್ಮನೆ ಕೂತ್ಕೊಂಡ್ರೆ ಸಾಕು ಅಂತ. ಯಾಕೆ ಅವ್ರಿಗೇನು ಗೊತ್ತು, ಟ್ರಾಫಿಕ್ ರೂಲ್ಸ್ ಗೊತ್ತಿಲ್ಲ ಅವ್ರು ಕೂತವರಿಗೆ, ಅರ್ಜೆಂಟ್ ಹೋಗ್ಬೇಕು ಅಷ್ಟೇ ಗೊತ್ತಿರ್ತದೆ. ಅದು ಅದೇ ಟ್ರಾಫಿಕ್ ರೂಲ್ಸ್ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಯಾಕೆ ಬದುಕಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಟ್ರಾಫಿಕ್ ಮೇಲೆ ನಾನು ಬದುಕ್ತಿರೋದಾದ್ರಿಂದ ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೆ. ಓವರ್ಟೇಕ್ ಮಾಡಲೇಬೇಕು, ಯಾವಾಗ ಮಾಡಬಾರ್ದು, ಸಮಯ ನೋಡ್ಕೊಂಡು ಎರಡಕ್ಕೆ ಕರೆಕ್ಟ್ ಮಾಡಿ ಬಂದಿತ್ತಾಗತ್ತೆ. ನೋಡ್ಕೋಬೇಕಾದ ಈಗ ಯಾರು ಇಲ್ಲ, ಹೋಗ್ಲಿಕ್ಕೆ ಬರುತ್ತೆ. ಕೆಲವು ಸರ್ತಿ ನೋಡ್ತಾನೆ, ಅವ್ನು ತನ್ನ ಸ್ಪೀಡ್ ಜಾಸ್ತಿ ಇದೆ, ಈಗ ತೊಗೊಂಡ್ರೆ ಬರೋದಾಗ ಹೋಗಿಬಿಡ್ತೀನಿ ಹೋಗ್ತಾನೆ. ಅಲ್ಲಿ ಹೋದ್ರಿಲ್ಲ, ಸರಿ ಹೋಗಲ್ಲ, ನಿಲ್ಲಿಸ್ತಾನೆ. ಅದಕ್ಕೆಲ್ಲ ಏನು ಬೇಕು, ಟ್ರೈನಿಂಗ್ ಕೊಟ್ಟಿರೋದು, ಇಷ್ಟು ಟ್ರೈನಿಂಗ್ ಬೇಕು. ಅದೇ ಲೈಫ್ ಅಷ್ಟೇ. ಲೈಫ್ನಲ್ಲಿ ಎಲ್ಲ ಬುಲ್ಟಾ ಬಲ್ಟ ಮಾಡಿ ಇನ್ನೊಬ್ರು ಹೊಡಿಲಕ್ಕೆ ಹೋಗೋರು ತಾಕ್ಸೋದು ಅವೆಲ್ಲ ತಪ್ಪಾಗೋದಿಲ್ಲ. ಅಲ್ಲಿಗೆ ಆ ವಿಷಯ ಮುಗಿತು. ಪರಮೋ ಅಧಿಪತಿಸ್ತೇಷಾಂ ವಿಷ್ಣುರೇವ ರಸಂಶಯ. ಅಧಿಪತಿಗಳಿದ್ದಾರೆ, ಅಲ್ಲೂ ತಾರತಮ್ಯ ಇದ್ದು ಸರ್ವೋತ್ತಮ ಯಾರು ಮತ್ತೆ ಪರಮಾತ್ಮನೇ, ಅದು ಬದಲಾಗೋದೇ ಇಲ್ಲ. ಬ್ರಹ್ಮಾದಿ ಮಾನುಷಾಂತಾನಾಂ ಸರ್ವೇಷಾಂ ಅವಿಶೇಷತಃ. ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಮನುಷ್ಯರವರೆಗೂ ಕೂಡ ಅಲ್ಲೂ ಇದ್ದೇ ಇದೆ. ಮನುಷ್ಯೋತ್ತಮರು ಇದ್ದೇ ಇದ್ದಾರೆ, ಅಲ್ಲೂ ಕೂಡ ಬ್ರಹ್ಮದೇವರು ಇದ್ದೇ ಇದ್ದಾರೆ. ದೇರ್ಫೋರ್ ತಾರತಮ್ಯ ಇದ್ದೇ ಇದೆ. ತತಃ ಪ್ರಾಣಾದಿ ನಾಮಾಂತಹ ಸರ್ವೇಪಿ ಪತಯ ಸ್ವಗಮಾತ್. ಪ್ರಾಣಾದಿ ನಾಮಾಂತರು ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಅವರೆಲ್ಲ ಇದ್ದೇ ಇರ್ತಾರೆ, ಅಲ್ಲೂ ತಾರತಮ್ಯ ಇದ್ದೇ ಇರುತ್ತೆ. ಆಚಾರ್ಯಾಶ್ಚೈವ ಸರ್ವೇಪಿ ಏರ್ಡಾನ. ಗುರುಗಳು ಅಲ್ಲೇ ಇರ್ತಾರೆ. ಈ ಮಧ್ಯೆ ದರ್ಕಕ್ಕೆ ಹೋದರೆ ಅಲ್ಲಿ ಕೆಟ್ಟ ಗುರುಗಳು ಅಲ್ಲೂ ಇರ್ತಾರೆ. ಇವನಿಪ್ಪ ತಪ್ಪು ಹೇಳಿರ್ತಾರೆ, ಬಾಬಾ ಹೇಳ್ಕೊತಾರೆ, ಇವರಿಂದ ಮುಚ್ಚೆ ಕೂತಿರ್ತಾರೆ. ಹಾಗೆ ಒಳ್ಳೆ ಗುರುಗಳು ಮುದ್ದೆ ಕೂತಿರ್ತಾರೆ, ಧ್ರುವ ತೋರಿಸ್ತಾರೆ. ತಾಯಿ ನೋಡು ಮುಂದೆ ಹೋಗಿದ್ರೆ ತೋರಿಸೋದಿಲ್ಲ. ಆದ್ದರಿಂದ ಗುರುಗಳಿಗೆ ಆಗಲೇಬೇಕು, ಅದು ತಪ್ಪಲ್ಲ. ಅದು ಗುರು ಶಿಷ್ಯ ಒಂದಾಗ್ಬಿಡ್ತಾರೆ, ಹಾಗಿದ್ದರೆ ಸಮ ಆಗಿಬಿಡ್ತಾರಾ? ಸಾಧ್ಯ ಇಲ್ಲ. ಹಾಂ ಗುರುಗಳು ಅಲ್ಲಿ ಬದ್ದು ಅವ್ರು ನೋಡ್ತಿರ್ತಾರೆ. ಗುಂಡಗಳಲ್ಲಿ ನರಕಕ್ಕೆ ಹೋಗ್ಬೇಕಾಗಿಲ್ಲ, ಗುಂಡಗಳು ನೋಡಿಬಿಟ್ರೆ ಸಾಕು. ಸೀನಿಯರ್ ಗುಂಡ, ಜೂನಿಯರ್ ಗುಂಡ ಅಂತಿದ್ದೇ ಇರ್ತಾರೆ ಅವರು ಕೂಡ. ಅವನು ನೆಕ್ಸ್ಟ್ ಗುಂಡ ಆಗಲೇ ಇದು ನಾಯಕ ಶಿರೋಮಣಿ, ಅವನಾಗಲೇ ಅವನಿಗೆ ಭಾರಿ ರೆಸ್ಪೆಕ್ಟು. ಮುಂದೆ ಇವನೇ ನಾಯಕನಾಗ್ತಾನೆ ಅಂತೇಳಿ ರೆಸ್ಪೆಕ್ಟ್ ಇಲ್ಲದ ಕೆಲಸಕ್ಕೆ ರೆಸ್ಪೆಕ್ಟ್ ಬೇರೆ. ಜೊತೆಗೆ ಏತೇಭ್ಯೋ ಅನ್ಯ ಪತಿರ್ನೈವ. ಇದನ್ನು ಬಿಟ್ಟು ಸಂಸಾರದಲ್ಲಿ ಜರಾಸಂಧ ಇದ್ದಾನೆ. ಬಾಲ್ಯಕಾದಿ ರಾಜರುಗಳನ್ನ ವಶದಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದ. ಸುಖನ ಅವರಿಗೆ ಅದರಿಂದ. ಯಾವಾಗ ಪಾಂಡವರ ಕೀರ್ತಿ ಗೊತ್ತ ಎಲ್ಲ ಬಿಟ್ಬಿಟ್ರು ಅವನ್ನ, ನಿನ್ನ ಬರಲು ಹೋಗು ಅಂತ ಹೇಳಿಬಿಟ್ರು. ಮತ್ತು ಭಯದಿಂದ ಸೇರಿಕೊಂಡ್ರೆ ಬಿಟ್ಟುಬಿಟ್ರು. ಮುಕ್ತಿಯಲ್ಲಿ ಭಯ ಇಲ್ಲ. ಭಯ ಇಲ್ಲ ಅಂದಮೇಲೆ ಯಾರು ಇರಬಾರ್ದು, ಅನ್ವಾಂಟೆಡ್ ಇರಬಾರ್ದು. ಅನ್ವಾಂಟೆಡ್ ಹೋಗೋ ಚಾನ್ಸೇ ಇಲ್ಲ. ಯಾತಕ್ಕೆ? ಈ ಕ್ರಿಮಿನಲ್ಗಳಿಗೆ ಗೌರ್ಮೆಂಟ್ ಕೆಲಸ ಕೊಡ್ತಾರಾ? ಕೊಡೋದಿಲ್ಲ. ಸಹಯೋಗಿಗೆ ಮುಕ್ತಿ ಸಿಗುತ್ತಾ? ಸಿಗೋದಿಲ್ಲ. ದೇರ್ಫಾರ್ ಆರಾಮಾಗಿರ್ಬೋದು, ಯಾರು ಕೂಡ ಬರೋಕ್ಕೆ ಸಾಧ್ಯ ಇಲ್ಲ. ಕ್ರಿಮಿನಲ್ ಮುಂದೆ ವೈಕುಂಠಕ್ಕೆ ಯೋಚನೆ ಮಾಡಬಾರ್ದು. ಗೌರ್ಮೆಂಟ್ ಕೆಲಸಕ್ಕೆ ಸಿಗೋದಿಲ್ಲ ಫಸ್ಟ್ ಅವನಿಗೆ ಕೆಲಸ ಸಿಕ್ಕರೆ ಎಲ್ಲಿ ಸಿಗುತ್ತೆ? ಗುಂಡ ಆಫೀಸಲ್ಲೇ ಸಿಗಬೇಕು, ಬೇರೆ ಕಡೆ ಸಿಗೋದಿಲ್ಲ. ಯಾಕೆ ನಾವು ಮಾಡಿರೋ ಕೆಲಸ ಅಂತ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಮುಕ್ತ. ಅಯೋಗ್ಯ ಒಬ್ಬರಿಗೂ ಇವರು ಇಷ್ಟು ದಿವಸ ಅನಂತ ಕಲ್ಪ ಆಗಿದೆಯಲ್ಲ, ಒಬ್ಬನಾರು ಅಯೋಗ್ಯ ಹೋಗಿರ್ಬೋದು ಅದರೊಳಗೆ, ಒಬ್ಬನಾರು ಕೂಡ. ಎಷ್ಟೋ ಸರ್ತಿ ದಿನ ಬೆಳಗಾರಿ ಏನೋ ಆಗ್ತಿರ್ತದೆ. ಕೋಟ ಸರ್ಟಿಫಿಕೇಟ್ ಕೋರ್ಸ್ ಮುಗಿಸ್ಬಿಟ್ಟಿರ್ತಾರೆ ಕೆಲವರೆಲ್ಲ, ಗೊತ್ತಾಯ್ತಾ? ಕೋಟ ಸರ್ಟಿಫಿಕೇಟು ಮುಗಿಸಿಬಿಟ್ಟಿರ್ತಾರೆ. ಏನು ಮಾಡ್ಲಿಕ್ಕೆ ಗೊತ್ತು ಕೂಡ ಆಗದ ಹೋಗಿ ಜೀವನ ಪೂರ್ತಿ ಎಲ್ಲ ಕಾಡ್ರು ಸಿಗ್ತಾರೆ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಎಷ್ಟೋ ಕಾಡ್ರು ಕೊಲೆಗಡಕರು ಎಲ್ಲರೂ ಸಿಗೋದಿಲ್ಲ. ಬರುತ್ತೆ ನಾವು 25 ವರ್ಷ ಆದರೂ ಸಿಕ್ಕೋರಿದ್ದಾರೆ ಎಷ್ಟೋ ಜನಗಳು. ಅದಿಲ್ಲ. ಬಟ್ ದೇವರ ಸರ್ಕಾರದಲ್ಲಿ ಮಾತ್ರ ಏನಾಗೋದಿಲ್ಲ, ಒಂದು ಚೂರು ಹೆಚ್ಚು ಕಡಿಮೆ ಆಗೋದಿಲ್ಲ. ಆದ್ದರಿಂದ ಅಯೋಗ್ಯನಿಗೆ ಒಬ್ಬನಿಗೆ ಎಂಟ್ರಿ ಇಲ್ಲ, ತಾರತಮ್ಯ ಹೆಚ್ಚು ಕಡಿಮೆ ಆಗೋದಿಲ್ಲ, ಹರಿಸರ್ವೋತ್ತಮತ್ತು 5 ತಕ್ಕೆ ಬರೋದಿಲ್ಲ, ಎಲ್ಲ ಹಾಗೆ ಇರುತ್ತೆ. ಹೋಗಿದ್ದ್ಯಾವುದೋ ಅನ್ವಾಂಟೆಡ್ ಮಾತ್ರ ಹೋಯಿತು. ತಾರತಮ್ಯ ಅನ್ವಾಂಟೆಡ್ ಅಲ್ಲ, ಪಕ್ಷಪಾತ ಅನ್ವಾಂಟೆಡ್. ನೆನಪಿರಲಿ, ಪಕ್ಷಪಾತ ಬೇರೆ, ತಾರತಮ್ಯ ಬೇರೆ. ತಾರತಮ್ಯ ಅಂದರೆ ಇರೋದು, ಪಕ್ಷಪಾತ ಅಂದರೆ ಮಾಡೋದು. ಗೊತ್ತಾಯ್ತಾ?
ನಾ ಮಾಡೋದಕ್ಕೆ ಪಕ್ಷಪಾತ ಸಬ್ಜೆಕ್ಟಿವ್ ಅದು ಆಬ್ಜೆಕ್ಟಿವ್ ಅದು. ತಾರತಮ್ಯ ಇದೆ. ಗೋಲ್ಡ್ ಈಸ್ ಗೋಲ್ಡ್, ತಾರತಮ್ಯ ಇಲ್ಲ ಅಂತ ಹೇಳ್ತಿರಲ್ಲ. ಹಾಗಿದ್ರೆ ಹಿತ್ತಾಳಿ ಗೋಲ್ಡ್ ಕೊಟ್ಟು ತೊಗೊಳ್ಳಿ, ನೋಡೋದು ಬೆಲೆ ಕೊಟ್ಟು ತೊಗೊಳ್ಳಿ. ಅವನು ಮಾಡಲಿ ಬೇಕಾರೆ, ಹಿತ್ತಾಳಿ ಇಟ್ಟು ಮಾರಲಿ ಬಂಗಾರನ. ಯಾರು ಹೇಳ್ತಾರೆ ಅದನ್ನು? ಕೋರ್ಟ್ಗೆ ಬರೋ ತಕ್ಷಣ ಬೈದು ಕಳಿಸ್ತಾರೆ, ಹಾಗೆಲ್ಲ ಮಾಡಬಾರ್ದು ಅಂತ. ಇದೇ ತಾರತಮ್ಯ ಇರೋದಂತ ತಿಳಿಬೇಕು ಹೊರತು ತಾರತಮ್ಯ ಮಾಡಬಾರ್ದು. ಜನಕ್ಕೆ ಅದು ಅರ್ಥ ಆಗದೆ ಏನು ಮಾಡಿಬಿಟ್ರು ಅವರು? ಮಾಡಿ ಇವರೇ ತಾರತಮ್ಯ ಮಾಡೋಕ್ಕೆ, ಅವರಲ್ಲ ಇವರೇ ತಾರತಮ್ಯ ಮಾಡೋಕ್ಕೆ ಶುರು ಮಾಡಿಬಿಟ್ರು ಹೇಳಬೇಕಾದವರು. ನಮ್ಮವರು ಬೇರೆಯವ್ರ ಬಂದು ತಾರತಮ್ಯ ತಾನೇ ಮಾಡಬಾರ್ದು. ಬರೀ ಗುಣ. ಸರ್ಕಾರ ಎಷ್ಟೇ ಕೆಟ್ಟಿದ್ರು ಕೂಡ ಒಂದು ಕಡೆ ಏನಿದೆ ಅದರಲ್ಲಿ? ಅಲ್ಲ, ಟ್ರಾನ್ಸ್ಪರೆನ್ಸಿ ಇದೆ ಸರ್ಕಾರದಲ್ಲಿ. ಒಂದು ಕಡೆ ಟ್ರಾನ್ಸ್ಪರೆನ್ಸಿ ಇರಲೇಬೇಕು ನಿಮಗೆ, ಇಲ್ಲಿ ಸಿಗೋದಿಲ್ಲ. ನಮ್ಮ ಮಠ ಮಂದಿರಗಳಲ್ಲಿ ದೇವಸ್ಥಾನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಟ್ರಾನ್ಸ್ಪರೆನ್ಸಿ ಎಲ್ಲೂ ಇಲ್ಲ. ಕೇಳಿದರೆ ಶಾಪ ಅಂದ್ಬಿಡ್ತಾರೆ ಅಷ್ಟೇ. ಅಲ್ಲಿ ಹಾಗಲ್ಲ. ಅವ್ರು ಏನೇ ಆಗಿರಲಿ, ಒಬ್ಬ ನಾವು ಮೆಡಿಕಲ್ ಓದ್ತಾ ಇದ್ರು ಡಾಕ್ಟ್ರ್ ಪೋಸ್ಟ್ ಕೊಡೋಕ್ಕೆ ಸಾಧ್ಯ ಇಲ್ಲ ಸರ್ಕಾರದಲ್ಲಿ. ಚೀಫ್ ಮಿನಿಸ್ಟರ್ ಮಗನಾಗಿದ್ದರೂ ಕೊಡೋಕ್ಕೆ ಬರೋದಿಲ್ಲ, ಅಷ್ಟು ಗಟ್ಟಿಮುಟ್ಟಾಗಿದೆ. ಮತ್ತು ಯಾವ ಗೌರ್ಮೆಂಟ್ ಆಫೀಸಲ್ಲೂ ಕೂಡ ಆಫೀಸರ್ ಹೆಂಡತಿ ಮಕ್ಕಳು ಕೂತಿರೋದಿಲ್ಲ. ಕೂತಿರ್ತಾರೆ ನೋಡಿದ್ದೀರಾ? ಯಾವುದೋ ಫಂಕ್ಷನ್ಗೆ ಕರೆದೇ ಬಂದಿರ್ತಾರೆ ಹೊರತು ನಿತ್ಯ ಕೂಡಾಗಿಲ್ಲ ಅವರೆಲ್ಲ. ಇಲ್ಲಿ ಹಾಗಲ್ಲ, ಪೂರ್ತಿ ಉಲ್ಟಾಪಲ್ಟ. ಆ್ಯಕ್ಚುಲಿ ಇಲ್ಲಿ ಇರಬಾರ್ದು. ಯಾಕೆ? ಧರ್ಮ ಇದು, ದೇವ್ರು ನೋಡ್ತಾರೆ ಅಂತ ಎಚ್ಚರ ಇರಬೇಕಿಲ್ಲಿ. ಮತ್ತು ಇದು ಸಾರ್ವಜನಿಕ ಸಂಸ್ಥೆ ಅಂತ ಕ್ಲಿಯರಾಗಿ ಗೊತ್ತಿರಬೇಕು. ಅಂದರೆ ಆ್ಯಕ್ಚುಲಿ ಇವತ್ತು ಲೌಕಿಕರೇ ಕಡಿಮೆ ಕೆಟ್ಟಿರೋದು ಇನ್ನು ಹೇಳಬೇಕಾದ್ರೆ ಅರ್ಥ. ಇವತ್ತಲ್ಲೇ ಒಂದು ಗ್ಯಾರಂಟಿ ನಮಗೆ, ಗೋಲ್ಡನ್ ಬರ್ತಾರಪ್ಪ ನೆಕ್ಸ್ಟ್ ಇವತ್ತಲ್ಲ ನಾಳೆ ಹೋಪ್ಸಿರ್ತದೆ ಕೊನೆ ಪಕ್ಷ. ಇಲ್ಲ, ಆಗಿರೋದೇ ಇಲ್ಲ. ಇದು ಯೋಚನೆ ಮಾಡಿದರೆ ನಿಜವಾದ ಅರ್ಥದಲ್ಲಿ ಹೆಚ್ಚು ಕೆಟ್ಟರು ಧಾರ್ಮಿಕ ಸಂಸ್ಥೆಗಳೇ ಹೊರತು ಈ ಸರ್ಕಾರಿ ಸಂಸ್ಥೆಗೆ. ಇದನ್ನು ನೋಡಿ ಅವ್ರು ಕಲ್ತ್ಕೊಂಡಿದ್ದಾರೆ. ಅವರು ಕೂಡ ಇಷ್ಟು ದೇವ್ರನ್ನ ಹೇಳೋಕ್ಕಾದ್ರೆ ನೀವೇ ದಾರಿ ತಪ್ಪಿ ನಾವ್ಯಾಕೆ ತಪ್ಪಾರ್ದು ಅಂತ ಯೋಚನೆ ಮಾಡ್ತಾರೆ. ಇಲ್ಲಿ ಬಂದು ಒಳ್ಳೆಯದು ಕಲ್ತ್ಕೊಂಡು ಹೋಗೋದಿಲ್ಲ ಅವರು. ಇಲ್ಲೇ ಎಷ್ಟು ಹೋಪ್ಲೆಸ್ ಇದ್ಮೇಲೆ ನಾವ್ಯಾಕೆ ಸರಿ ಇರಬೇಕು ಅಂತ ಭಾವನೆ ಬಂದುಬಿಡುತ್ತೆ. ಅಲ್ಲಿ ಅದಕ್ಕೇ ದೊಡ್ಡ ಕಡೆ ಜಾಸ್ತಿ ಇರಬಾರ್ದು. ನೋಡಿ ಗೊತ್ತಾಗ್ಬಿಡುತ್ತೆ ಅಂತ ಬೇಗ ನೋಡ್ಕೊಂಡು ಬಂದುಬಿಡ್ಬೇಕು ಅಷ್ಟೇ. ನಡೀತಿರೋದು ಹಾಗೆ ತಾನೇ. ಅದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇನ್ನು ಅನ್ವಾಂಟೆಡ್ ಹೋಗಬೇಕು ಅಂಬೋದು ಅಷ್ಟೇ ತಾತ್ಪರ್ಯ ಹೊರತು ಎಲ್ಲ ಹೋಗಬೇಕು ಅಂತ ಮುಕ್ತಿ ಕಾನ್ಸೆಪ್ಟೇ ಅದಲ್ಲ. ಅವ್ರು ಎಲ್ಲರೂ ಅಪಾರ್ಥ ಮಾಡ್ಕೊಂಡು ಮುಕ್ತಿ ಮತ್ತು ಅರ್ಥ ಅನ್ನೋದಕ್ಕೆ. ಮುಕ್ತಿ ಅರ್ಥ ಅಲ್ವೇ ಅಲ್ಲ ಫಸ್ಟ್. ಅದು ಜೈಲಿಂದ ಹೊರಗೆ ಬಂದರೂ ಏನೂ ಆಗಿಬಿಡೋದಿಲ್ಲ. ಅವನು ಹೊರಗೆ ನೆತ್ತಿ ಒಳಗಿಂತ ಹೊರಗೆ ಬಂದ ಅಷ್ಟೇ ಹೊರತು ಅದು ಜೈಲಿನಿಂದ ಮುಕ್ತಿ ಆಯ್ತು ಅಷ್ಟೇ. ಅವನೇನೂ ಆಗಿಬಿಡೋಲ್ಲ. ಬಂದ ತಕ್ಷಣ ಏನಾಗ್ತಾನೋ ಅವನು ಮೊದಲು ಏನಾಗಿದ್ನೋ ಆ ಬಂಧನ ಹೋಗಿ ಬಂಧನ ಪರಿಹಾರ ಆಗಿದೆ ಅಷ್ಟೇ. ಅಷ್ಟಕ್ಕೆ ಮುಕ್ತಿ ಅಂತ ಕರೀತಾರೆ ಹೊರತು ಇನ್ನೇನು ಇಲ್ಲೂ ಸೇರಿಸೋದು ಮುಕ್ತಿ ಅಲ್ಲ. ಅದಕ್ಕೆ ಆಚಾರ್ಯ ಹೇಳಿದರು, ಎಲ್ಲರೂ ಅಪರೋಕ್ಷ ಜ್ಞಾನಿಗಳೆಲ್ಲ ಕೂಡ ಸರ್ವಜ್ಞರಲ್ಲ. ಅಲ್ಲ, ಅವ್ರವ್ರ ಜ್ಞಾನ ಎಷ್ಟೋ ಅಷ್ಟೇ ಇರುತ್ತೆ ಹೊರತು ಬೇರೆ ಅಲ್ಲ. ಇದೆಲ್ಲ ತಿಳ್ಕೊಂಡ್ಮೇಲೆ ಇವು ಭ್ರಮೆ ಹುಟ್ಟಿಸಿ ಅವರಷ್ಟೇ ಎಲ್ಲ ತಿಳಿದವರು, ದೇವರೇ ಆದವರು, ಏನು ಬೇಕಾದ್ರೆ ನಡಿ ಎಲ್ಲ ಸುಳ್ಳುಗಳು. ಶಾಸ್ತ್ರ ಓದ್ದವ್ರು ಹೇಳೋ ಮಾತುಗಳೇ ಅಲ್ಲ. ಬಟ್ ಇವ್ರಿಗೆ ಗೊತ್ತಿಲ್ಲ. ಆದ್ದರಿಂದಾನೇ ಅವ್ರು ಏನು ಮಾಡ್ತಾರೆ, ಹೇಳಿದ್ ನಂಬ್ಕೊಂಡ್ಬಿಡ್ತಾರೆ. ಮಾಡಬಾರ್ದು ಮಾಡಿದ್ರು ಕೂಡ ಹೆದರಿಸ್ಬಿಡ್ತಾರೆ. ಜ್ಞಾನಿಗಳ ತಂಟೆಗೆ ಹೋಗಬಾರ್ದು. ಹೌದು, ನೀವು ಜ್ಞಾನಿಗಳಂತ ಯಾರು ಹೇಳಿದ್ರು ಅಂತ ಕೇಳೋದಕ್ಕೆ ಸಾಧ್ಯ ಇಲ್ಲ. ಹಾಂ, ಏನೇ ಎಲ್ಲದರಲ್ಲೂ ತಾರತಮ್ಯ. ಆನಂದ ಒಂದು ಅಲ್ಟಿಮೇಟ್. ನಮ್ಮ ಉಳಿದೆಲ್ಲರಿಗೆ ಅರ್ಥ ಆಗಲ್ಲ. ಸಂಬಳ ಎಷ್ಟು ಕೇಳ್ತಾರೆ ಅಷ್ಟೇ. ಭಾರಿ ದೊಡ್ಡ ಭಾರಿ ಸಂಬಳ, ಭಾರಿ ದೊಡ್ಡ ಕೆಲಸ, ಉಳಿದವ್ರಿಗೆ ಅರ್ಥ ಆಗಲ್ಲ. ಆನಂದ ಹಾಗೆ, ಅಲ್ಲಿ ಸಂಬಳದ ಮೇಲೆ ಹೇಗೆ ಡಿಪೆಂಡ್, ಆನಂದ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಉಪನಿಷತ್ ಹೇಳಬೇಕಾದ್ರೆ ಆನಂದ ತಾರತಮ್ಯ ಹೇಳಿಬಿಡ್ತಾರೆ. ಆನಂದ ತಾರತಮ್ಯ ಕಾರಣ ಆಗ ದುಡ್ಡು ಜಾಸ್ತಿ ಬಂತು, ಕೆಲಸ ಒಳ್ಳೆ ಸಿಕ್ಕಿದೆ, ಕೆಲಸ ಒಳ್ಳೆ ಸಿಕ್ತು, ಚೆನ್ನಾಗಿ ಓದಿದ್ದ, ಅದ್ರ ಮೆರಿಟ್ ಬಂತು, ಅದಕ್ಕೆ ಒಳ್ಳೆ ಕಾಲೇಜ್ ಸೇರಿದ್ದೆ, ಎಲ್ಲ ಲಿಂಕ್ ಅದಲ್ಲ. ಬಟ್ ರಿಸಲ್ಟ್ ಯಾವುದೀಗ? ಒಳ್ಳೆ ಪ್ಲೇಸಲ್ಲಿ ಇದ್ದಾರೆ. ಆದರೆ ಆನಂದ ಅಲ್ಟಿಮೇಟ್. ಅದಕ್ಕೆ ಆನಂದ ತಾರತಮ್ಯ ಒಂದು ಹೇಳಿದೆ. ಎಲ್ಲ ತಾರತಮ್ಯ ಬರೀ ಆನಂದ ಅಲ್ಲ, ಅದು ಎಲ್ಲ ಸೇರಿ ತಾರತಮ್ಯ. ಪ್ರತಿಯೊಂದು ಗುಣದಲ್ಲೂ ಸೋತ್ತವರ ಕಡಿಮೆ ಇರುತ್ತೆ, ಮೇಲಿರ್ತಾರೆ ಪ್ರತಿಯೊಂದು ಗುಣದಲ್ಲೂ ಕೂಡ. ಅದು ಭಾರಿ ವಿಶೇಷ. ಸ್ವಲ್ಪ ಎಲ್ಲ ಬೇಕಾದಷ್ಟು ಬೇಕಾದಷ್ಟು ಸರ್ವ